ಹಲೋ ನಮಸ್ಕಾರ. ಸಂಡೇ ಬಜಾರಿಂದ ಈ ಎರಡು ಅಮೆಝಾನ್ ಫೈರ್ ಸ್ಟಿಕ್ನ ಪರ್ಚೇಸ್ ಮಾಡಿದ್ದೆ. ಒಂದು ಬಂದು ಸೆಕೆಂಡ್ ಜನ್ರೇಷನ್, ಇನ್ನೊಂದು ಬಂದು ಥರ್ಡ್ ಜನ್ರೇಷನ್ ವಿತ್ ರಿಮೋಟ್ ಪರ್ಚೇಸ್ ಮಾಡಿದ್ದೆ. ಸೊ ಇದು ವರ್ಕಿಂಗಲ್ಲಿ ಇದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ. ನಮಗೆ ಬೇಕಾಗಿರೋ ಸಾಮಗ್ರಿಗಳು: ಫೈರ್ ಸ್ಟಿಕ್, ರಿಮೋಟ್. ಈ ಡಿವೈಸ್ ರಿಮೋಟ್ ಇಲ್ಲ ಅಂದ್ರೆ ಯೂಸ್ ಮಾಡ್ಕೋಬಹುದು. USB ಇರೋ ಕಡೆ ಕೀಬೋರ್ಡ್ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಚಾರ್ಜಿಂಗ್ ಪೋರ್ಟ್, ಮತ್ತೆ ಈ ಕಡೆ ಇರೋದನ್ನು ಡೈರೆಕ್ಟ್ ಆಗಿ ಫೈರ್ ಸ್ಟಿಕ್ ಈ ತರ ಕನೆಕ್ಟ್ ಮಾಡ್ಕೋಬೇಕು. ಇವಾಗ ನೀವು ನೋಡ್ತಾ ಇರೋದು ಕ್ಯಾಪ್ಚರ್ ಕಾರ್ಡ್ ಮತ್ತೆ OTG. ಸಪೋಸ್ ಫೋನ್ ಅಲ್ಲಿ ಇದನ್ನ ಕನೆಕ್ಟ್ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡಬಹುದು. ಫೋನ್ ಅಲ್ಲಿ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಾದ್ಮೇಲೆ ಒಂದು ಕೀಬೋರ್ಡ್ ಬೇಕು. ಮಾನಿಟರ್ ಅಥವಾ ಟಿವಿಯಲ್ಲಿ ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿ ಅದಕ್ಕೆ ಪವರ್ ಕೇಬಲ್ ಕೊಡಬೇಕು. ಇವಾಗ ನೀವು ನೋಡಬಹುದು ಅಮೆಝಾನ್ ಲೋಗೋ ಬರ್ತಾ ಇದೆ. ಸ್ಟ್ರೈಟ್ ಆಗಿ ಮೆನುನಲ್ಲಿ ಹೋಯ್ತು, ಆದ್ರೆ ರಿಮೋಟ್ ಅಲ್ಲಿ ಆಕ್ಸೆಸ್ ಆಗ್ತಾ ಇಲ್ಲ. ಇದು ಆಕ್ಚುಲಿ ಸೆಕೆಂಡ್ ಜನರೇಷನ್. ಇವಾಗ ನಾನು ಕೀಬೋರ್ಡ್ ಕನೆಕ್ಟ್ ಮಾಡಿದ್ದೀನಿ. ಸೊ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇದನ್ನ ರೀಸೆಟ್ ಮಾಡ್ಕೊಳ್ಳೋಣ. ರೀಸೆಟ್ ಮಾಡಾದ್ಮೇಲೆ ರಿಮೋಟ್ ಕನೆಕ್ಟ್ ಮಾಡಕ್ ಹೇಳ್ತು. ನಾನು ಎಲ್ಲಾ ಮೆಥಡ್ಸ್ ಟ್ರೈ ಮಾಡ್ಬಿಟ್ಟೆ. ಆಕ್ಚುಲಿ ಒಂದು 3 ಮೆಥಡ್ ಇದೆ. ಅದ್ರಲ್ಲಿ ಕೊಟ್ಟಿರೋ ಹಾಗೆ ಹೋಮ್ ಬಟನ್ ಪ್ರೆಸ್ ಮಾಡೋದು, ಅದಲ್ಲದೆ ರಿಮೋಟ್ ನ ರೀಸೆಟ್ ಮಾಡೋದು. ರೀಸೆಟ್ ಮಾಡಕ್ಕೆ ಬ್ಯಾಕ್ ಬಟನ್, ಲೆಫ್ಟ್ ಆರೋ ಮತ್ತೆ ಮೆನ್ಯೂ ಬಟನ್ ನ ಒಟ್ಟಿಗೆ ಪ್ರೆಸ್ ಮಾಡಬೇಕು. ರಿಮೋಟ್ ರೀಸೆಟ್ ಆದ್ಮೇಲೆ ಬ್ಲಿಂಕ್ ಆಗುತ್ತೆ ಲೈಟ್. ಇದರಲ್ಲಿ ಯಾವುದೇ ಮೆಥಡ್ ವರ್ಕ್ ಆಗಿಲ್ಲ, ಯಾಕಂದ್ರೆ ನಮ್ಮ ಫೈರ್ ಸ್ಟಿಕ್ ಅಲ್ಲಿ ಬ್ಲೂಟೂತ್ ಮಾಡ್ಯೂಲೇ ಹೋಗ್ಬಿಟ್ಟಿದೆ. ಇನ್ನೊಂದು ಫೈರ್ ಸ್ಟಿಕ್ ನ ಚೆಕ್ ಮಾಡಿದೆ, ಅದು ಕಂಪ್ಲೀಟ್ ಆಗಿ ವರ್ಕ್ ಆಗ್ತಾ ಇಲ್ಲ. ಸಂಡೇ ಬಜಾರ್ ಅಲ್ಲಿ ಮತ್ತೆ ಫೈರ್ ಸ್ಟಿಕ್ ಸಿಕ್ಕಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ರೆಸ್ಟೋರೇಷನ್ ವಿಡಿಯೋ ಹಾಕ್ತೀನಿ. ಈ ತರ ಕಾಂಟೆಂಟ್ ನಿಮ್ಗೆ ಇಷ್ಟ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.